ನಾಳೆ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತೆ. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳು ಈ ಬಾರಿ ಸ್ಪರ್ಧೆಯನ್ನ ಮಾಡ್ತಾ ಇರೋದು. ಕಾಂಗ್ರೆಸ್ನ 5, ಬಿಜೆಪಿಯ 2, ಜೆಡಿಎಸ್ನ 1. ನಾಳೆ ಎಲೆಕ್ಷನ್ ಇರೋದು. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನಿಂದ 5, ಬಿಜೆಪಿಯ 2 ಅಭ್ಯರ್ಥಿಗಳು ಹಾಗೇನೆ ಜೆಡಿಎಸ್ನಿಂದ 1. ಕೊನೆಯ ದಿನವಾದ ಇವತ್ತು 3 ಪಕ್ಷಗಳಿಂದ ತಂತ್ರಗಾರಿಕೆ ಜೋರಾಗಿರುತ್ತೆ. ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳೋಕೆ ಕಸರತ್ತು ಜೋರಾಗಿದೆ. ಇವತ್ತು 3 ಪಕ್ಷಗಳಿಂದ ಶಾಸಕಾಂಗ ಪಕ್ಷದ ಸಭೆಗಳು ನಿಗದಿಯಾಗಿದೆ. ಸಂಜೆ ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿ ಪಕ್ಷದ ಶಾಸಕಾಂಗ ಸಭೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳಿಗೆ ಅಡ್ಡ ಮತದಾನದ ಭೀತಿ ಕಂಡು ಬರ್ತಾ ಇದೆ. ಆದರೆ ಬಿಜೆಪಿ ನಾಯಕರಿಗೆ ಕ್ರಾಸ್ ವೋಟಿಂಗ್ ಆತಂಕ ಇಲ್ಲ. ಬಿಜೆಪಿಯ ಎಲ್ಲ 63 ಶಾಸಕರಿಂದಲೂ ಕೂಡ ಇಲ್ಲಿ ಸೇಫ್ ಗೇಮ್ ತಂತ್ರವನ್ನ ರೂಪಿಸಲಾಗಿದೆ ಎನ್ನುವ ಮಾಹಿತಿ ಇದೆ. 7 ಸ್ಥಾನಗಳು, ಆದರೆ ಸ್ಪರ್ಧೆ ಮಾಡ್ತಾ ಇರೋದು 8 ಅಭ್ಯರ್ಥಿಗಳು. ಕಾಂಗ್ರೆಸ್ನಿಂದ 5 ಕಣದಲ್ಲಿದ್ದರೆ ಬಿಜೆಪಿಯಿಂದ 2 ಅಭ್ಯರ್ಥಿಗಳು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಹಾಗೆಯೇ ಜೆಡಿಎಸ್ನಿಂದ 1 ಅಭ್ಯರ್ಥಿ ಕಣದಲ್ಲಿದ್ದಾರೆ. ಕೊನೆಯ ದಿನ ಇವತ್ತು, ನಾಳೆ ಎಲೆಕ್ಷನ್ ನಡೀತಾ ಇರೋದು. ಹೀಗಾಗಿ 3 ಪಕ್ಷಗಳಿಂದ ತಂತ್ರಗಾರಿಕೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಹೇಗೆ ಚುನಾವಣೆಯನ್ನು ಎದುರಿಸಬೇಕು, ಯಾರಿಗೆ ಮತ ಹಾಕಬೇಕು, ಹೇಗೆ ಮತದಾನ ಮಾಡಬೇಕು, ಈ ರೀತಿಯಾದಂಥ ತಂತ್ರಗಾರಿಕೆಯನ್ನು 3 ಪಕ್ಷದ ನಾಯಕರು ಮಾಡ್ತಾ ಇದ್ದಾರೆ. ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳುವುದಕ್ಕೆ ಕಸರತ್ತು ಜೋರಾಗ್ತಾ ಇದೆ. ಹಾಗೆಯೇ 3 ಪಕ್ಷಗಳಿಂದ ಶಾಸಕಾಂಗ ಪಕ್ಷದ ಸಭೆ ನಿಗದಿಯಾಗಿದೆ. ಉಚ್ಚಾಟಿತ 3 ಶಾಸಕರ ಮತಗಳು ಬಿಜೆಪಿಗೆ ಸಿಗೋದಿಲ್ಲ. ಯಾರವರು ಅಂತ ನೋಡ್ತಾ ಹೋಗೋದಾದ್ರೆ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಇವರ ಮತಗಳು ಬಿಜೆಪಿಗೆ ಸಿಗೋದಿಲ್ಲ ಎನ್ನಲಾಗ್ತಾ ಇದೆ. 2 ಶಾಸಕರು ಈಗಾಗಲೇ ಕಾಂಗ್ರೆಸ್ ಸಂಪರ್ಕದಲ್ಲಿರೋ ಮಾಹಿತಿ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಗೆ ಮತ ಹಾಕೋದಿಲ್ಲ, ಆದರೆ ಜೆಡಿಎಸ್ಗೆ ಯತ್ನಾಳ್ ಮತ ಹಾಕುವ ಸಾಧ್ಯತೆ ಕಂಡು ಬರ್ತಾ ಇದೆ. ಜೆಡಿಎಸ್ ಅಭ್ಯರ್ಥಿ ಗೆಲುವಿಗೆ 3 ಮತಗಳ ಕೊರತೆ ಇದೆ. ಹೀಗಾಗಿ ಬೆಂಬಲಿಸುವಂತೆ ಯತ್ನಾಳ್ಗೆ ಜೆಡಿಎಸ್ ವರಿಷ್ಠರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಂಜೆ ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿ ಪಕ್ಷದ ಶಾಸಕಾಂಗ ಸಭೆಯನ್ನು ಕರೆಯಲಾಗಿದೆ. ಸದ್ಯ ಈ ಸಭೆಯಲ್ಲಿ ಒಂದಷ್ಟು ಚರ್ಚೆಗಳು ಆಗುತ್ತೆ. ಇತ್ತ ಬಿಜೆಪಿ ಪಕ್ಷದಲ್ಲಿ 2 ಉಚ್ಚಾಟಿತ ಶಾಸಕರಿದ್ದಾರೆ. ಯಾರವರು ಅಂತ ನೋಡ್ತಾ ಹೋಗೋದಾದ್ರೆ ಎಸ್ ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್. ಇನ್ನುಳಿದಂತೆ ಯತ್ನಾಳ್ ಅವರನ್ನು ಕೂಡ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಆದರೆ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ನ ಸಂಪರ್ಕದಲ್ಲಿದ್ದಾರೆ. ಅವರು ಹಿಂದೆಯೂ ಕೂಡ ಕಾಂಗ್ರೆಸ್ನಲ್ಲಿದ್ದರು. ಆ ಬಳಿಕ ಬಿಜೆಪಿಗೆ ಬಂದು ಸ್ಪರ್ಧೆ ಮಾಡಿ ಶಾಸಕರಾಗಿ ಸಚಿವರಾಗಿದ್ದು. ಆದರೆ ಬಿಜೆಪಿಯಲ್ಲಿದ್ದುಕೊಂಡೇ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ ಕಾರಣಕ್ಕಾಗಿ ಅವರನ್ನು ಹೈಕಮಾಂಡ್ ಸದ್ಯ ಉಚ್ಚಾಟನೆ ಮಾಡಿದೆ. ಆದರೆ ಅವರಿರೋದೀಗ ಕಾಂಗ್ರೆಸ್ನ ಸಂಪರ್ಕದಲ್ಲಿ ಎನ್ನಲಾಗ್ತಾ ಇದೆ. ಅವರ ಮತಗಳು ಬಿಜೆಪಿಗೆ ಸಿಗೋದಿಲ್ಲ. ಇನ್ನುಳಿದಂತೆ ಯತ್ನಾಳ್ ಅವರ ವಿಚಾರಕ್ಕೆ ಬರೋದಾದರೆ ಯತ್ನಾಳ್ ಅವರನ್ನು ಜೆಡಿಎಸ್ ವರಿಷ್ಠರು ಸಂಪರ್ಕ ಮಾಡಿದ್ದಾರೆ. ಅವರ ಮತ ಜೆಡಿಎಸ್ಗೆ ಹೋಗುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಜೆಡಿಎಸ್ ಬೆಂಬಲಿಸುವಂತೆ ಯತ್ನಾಳ್ಗೆ ವರಿಷ್ಠರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿ ಪಕ್ಷದ ಶಾಸಕಾಂಗ ಸಭೆ ನಡೆಯುತ್ತೆ. ಇಲ್ಲಿ ಯಾವ ನಿರ್ಧಾರಕ್ಕೆ ಬರ್ತಾರೆ ಕಾದು ನೋಡಬೇಕಾಗಿದೆ. ಒಟ್ಟಿನಲ್ಲಿ 3 ಪಕ್ಷಗಳಿಂದ ತಂತ್ರಗಾರಿಕೆ ಜೋರಾಗಿದೆ. ಇತ್ತ ವಿರೋಧ ಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ನಿಂದಲೂ ಕೂಡ ಸಾಕಷ್ಟು ಪ್ರಯತ್ನಗಳು ಚುನಾವಣೆ ಗೆಲುವಿಗಾಗಿ ನಡೀತಾ ಇದೆ.